ಫಸ್ಟ್ ನೀವು ಸ್ಕ್ರೀನ್ನ ಫೇಸ್ ಮಾಡಿದ್ದು ಆ ಒಂದು ಮೆಮೊರೀಸ್ನ ನೆನ್ಪು ಮಾಡ್ಕೊಂಡಾಗ? ಐ ಥಿಂಕ್ ಇಟ್ ವಾಸ್ ಯೋಧ, ಪ್ರಭಾತ್ ರಾಯ್ ಅವ್ರದ್ದು. ಅದಕ್ಕಿಂತ ಮುಂಚೆ ಸ್ಕ್ರೀನ್ ಅಂದರೆ ದಟ್ ವಾಸ್ ಮೈ ಫಸ್ಟ್ ಮೂವಿ. ಬಟ್ ಅದಕ್ಕಿಂತ ಮುಂಚೆ ಮಾಡಲಿಂಗ್ ಮಾಡ್ತಿದ್ದೆ. ಸೊ ಮಿಸ್ ಕ್ಯಾಲ್ಕಟಾ ಗೆದ್ದಾದ್ಮೇಲೆ 1 year 1 ಕಾಂಟ್ರಾಕ್ಟ್ ಇತ್ತು. ವ್ಯಾರಿಯಸ್ ಬ್ರ್ಯಾಂಡ್ಸ್ ಸ್ಪಾನ್ಸರ್ ಮಾಡಿದ್ರು ಆ ಕಾಂಟೆಸ್ಟ್ನ. ಸೊ ಅವ್ರಿಗೆ ಸಂಬಂಧಪಟ್ಟು ತುಂಬ ಆ್ಯಡ್ಸ್ ಮಾಡಿದೆ, ಲೈಕ್ ಓರಿಯನ್ ಫ್ಯಾನ್ಸ್ ಎಕ್ಸೆಟ್ರಾ, ತುಂಬ ಆ್ಯಡ್ಸ್ ಮಾಡಿದೆ. ಸೊ ಸ್ವಲ್ಪ ಕ್ಯಾಮ್ರಾ ಫೇಸಿಂಗ್ದು ಅಷ್ಟೊಂದು ಮೀನ್ಸ್ ಭಯ ಇರಲಿಲ್ಲ. ಬಟ್ ಖಂಡಿತ ಡೈಲಾಗ್ಸ್ ಹೇಳಬೇಕು. ಆ್ಯಂಡ್ ಅಷ್ಟು ದೊಡ್ಡ ಡೈರೆಕ್ಟರ್ ಪ್ರಭಾತ್ ರಾಯ್ ಇಸ್ ಅ ವೆರಿ ಬಿಗ್ ಡೈರೆಕ್ಟರ್. ಸೊ ಆ ಮೂವಿನಲ್ಲಿ ಮಾಡಿದಾಗ ಸ್ವಲ್ಪ ಭಯ ಇದ್ದೇ ಇತ್ತು. ಬಟ್ ದೇವಶ್ರೀ ರಾಯ್ ಮ್ಯಾಮ್ ಇದ್ರು ಆ ಮೂವಿನಲ್ಲಿ, ಚಿರಂಜಿತ್ ಸರ್ ಇದ್ರು, ಅಭಿಷೇಕ್ ಚಾಟರ್ಜಿ ಅವ್ರ ಪೇರ್ ಇದ್ದೆ ನಾನು ಆ ಮೂವಿನಲ್ಲಿ. ಸೊ ದೇ ವರ್ ಆಲ್ ವೆರಿ ಬಿಗ್ ಆಕ್ಟರ್ಸ್ ಆ್ಯಕ್ಚುಲಿ. ಆ್ಯಂಡ್ ಸೊ ಆ ಭಯ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ಐ ಲರ್ನ್ ಫಾಸ್ಟ್. ಆ್ಯಂಡ್ ನಂದು ನನ್ನ ಬಗ್ಗೆ ಹೋಗಲ್ಬಾರ್ದು, ಬಟ್ ನಾನು ಹಾರ್ಡ್ ವರ್ಕ್ ಪಡ್ತೀನಿ. ಲೈಕ್ ಐ ಮೀನ್ ನನ್ನ ಲೈನ್ಸ್ ಕಲಿಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು, ಮೂವಿ ಬಗ್ಗೆ ತಿಳ್ಕೋಬೇಕು ಅಂತ ನಾನು ತುಂಬ ಆನ್ ದ ಜಾಬ್ ಕಲಿತಿದ್ದೆ. ಸೊ ಐ ಥಿಂಕ್ ದ್ಯಾಟ್ ಹೆಲ್ಪ್. ನೀವು ಮೇಜರ್ ಲ್ಯಾಂಗ್ವೇಜಸ್ ಎಲ್ಲಾ ಕಡೆನೂ ಆಕ್ಟ್ ಮಾಡಿದ್ದೀರಲ್ಲ, ಲೈಕ್ ಬೆಂಗಾಲಿ, ತೆಲುಗು, ತಮಿಳ್, ಕನ್ನಡ, ಒಡಿಯಾ. ಸೊ ಮೇಜರ್ ಲ್ಯಾಂಗ್ವೇಜಸ್ ಅಲ್ಲೆಲ್ಲ ಕೂಡ. ಅಂಡ್ ಹೌ ನಿಮ್ಗೆ ಡಿಫಿಕಲ್ಟ್ ಆಗ್ತಿತ್ತ ಲ್ಯಾಂಗ್ವೇಜಸ್ ಅಂತ ಬಂದಾಗ, ಅಥವಾ ನೀವು ಅದನ್ನ ಲೈಕ್ ಹೌ ನೀವು ಎಫರ್ಟ್ಸ್ನ ಆಗ್ತಾ ಇದ್ರಿ ಅಂತ? ಖಂಡಿತ ಡಿಫಿಕಲ್ಟ್ ಆಗುತ್ತೆ. ಎಸ್ಪೆಷಲಿ ಹಿಂದಿ ಆ್ಯಂಡ್ ಬೆಂಗಾಲಿ ನನಗೆ ನ್ಯಾಚುರಲ್ ಆಗಿ ಬರುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಉರಿಯಾ ಆಗಲಿ, ದೆನ್ ಅದ ನಂತರ ನಾನು ಫಸ್ಟ್ ತೆಲುಗು ಮೂವಿ ಮಾಡಿದೆ. ಸೊ ತೆಲುಗು ತುಂಬ ಲೈಕ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ತುಂಬ ಬೇರೆ ಥರ. ನಮ್ಮ ಲ್ಯಾಂಗ್ವೇಜ್ಗೆ ಇನ್ ದ ವೇ ಇಟ್ಸ್ ಸ್ಪೋಕನ್, ವರ್ಡ್ಸ್ ಆರ್ ಲಾಂಗರ್, ಜಾಸ್ತಿ ಸಿಲಬಲ್ಸ್ ಇರುತ್ತೆ. ಆಮೇಲೆ ಟಂಗ್ ಟ್ವಿಸ್ಟ್ ಇರುತ್ತೆ, ಲೈಕ್ ದಟ್ ರೋಲಿಂಗ್ ಆಫ್ ದ ಟಂಗ್, ಅದೆಲ್ಲ ಬೆಂಗಾಲಿ ಹಿಂದಿಯಲ್ಲಿ ಜಾಸ್ತಿ ಇಲ್ಲ. ಸೊ ಅದನ್ನು ಇನ್ನೂ ಎಫರ್ಟ್ ಹಾಕಿ ಕಲಿತು ಮಾಡಬೇಕಾಗಿತ್ತು. ಸೊ ಹೋಮ್ವರ್ಕ್ ಬೇಕಾಗಿತ್ತು ಜಾಸ್ತಿ. ಸೊ ಐ ಥಿಂಕ್ ಬಟ್ ಇಟ್ ವಾಸ್ ಚಾಲೆಂಜಿಂಗ್ ಆಲ್ಸೋ ಆ್ಯಂಡ್ ಎಕ್ಸೈಟಿಂಗ್ ಫಾರ್ ಮೀ ಆಲ್ಸೋ, ಬಿಕಾಸ್ ನನಗೆ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಲೈಕ್ ನಾನು ಕಲಿಬೇಕು, ನಾನು ಚೆನ್ನಾಗಿ ಮಾಡಬೇಕು, ಲೈಕ್ ನನ್ನ ಅಮ್ಮ ತುಂಬ ಆಸೆ ಪಟ್ಟಿದ್ದಾರೆ. ಆ್ಯಂಡ್ ಯಾವುದೋ ಒಂದು ಜವಾಬ್ದಾರಿ ಬಂದಾದ್ಮೇಲೆ ಅದನ್ನು ನಾವು ನಿಭಾಯಿಸ್ಬೇಕಂತ ನಮಗೆ ಒಂದು ಇದಿರುತ್ತೆ, ರೆಸ್ಪಾನ್ಸಿಬಿಲಿಟಿ. ಸೊ ಹಾಗಾಗಿ ವೆನ್ ಐ ವಾಸ್ ಗೆಟಿಂಗ್ ಗುಡ್ ಆಫರ್ಸ್, ಲೈಕ್ ಈವನ್ ಇನ್ ತೆಲುಗು ನನ್ನ ಫಸ್ಟ್ ಮೂವಿ ಜೆ ಡಿ ಚಕ್ರವರ್ತಿ ಅವ್ರ ಜೊತೆಲಿತ್ತು. ಆ್ಯಂಡ್ ಅದು ಹಿಂದಿ ತೆಲುಗು 2 ವರ್ಷನ್ ಮಾಡಿದ್ರು ಅವರು. ಸೊ ಹಾಗಾಗಿ ಅವಾಗ ಅವ್ರು ಸತ್ಯ ಮೂವಿ ಮಾಡಿದ್ರು, ತುಂಬ ಫೇಮಸ್ ಆಗಿದ್ರು. ಸೊ ಅವರು ಡೈರೆಕ್ಟ್ ಮಾಡ್ತಿದ್ರು ಆ ಚಿತ್ರನ. ಸೊ ತುಂಬ ದೊಡ್ಡ ಜವಾಬ್ದಾರಿ. ಆ ಕಡೆ ಪ್ರಕಾಶ್ ಮೆಹ್ರಾ ಸರ್ ದ ಮೂವಿ ಜೊತೆ ಹ್ಯಾರಿ ಬೇವೇಜಾ ಅವ್ರದ್ದು ಮೂವಿ ಮಾಡ್ತಿದ್ದೆ, ಮುಜೆ ಮೇರಿ ಬೀವಿ ಸಿ ವಜಾ, ಹರ್ಷದ್ ವರ್ಸಿ ಜೊತೆ. ಸೊ ಎಲ್ಲ ಕಡೆ ಲೈಕ್ ದೇ ವರ್ ಗುಡ್ ಮೂವೀಸ್. ಸೊ ಫ್ರಮ್ 1999 ಐ ಸ್ಟಾರ್ಟೆಡ್ ಆ್ಯಕ್ಚುಲಿ ಮೈ ಕರಿಯರ್. 20+ ಇಯರ್ಸ್ ಆಗಿದೆ ಅಲ್ಲ? ಎಸ್. ಇವಾಗ ಕೋಟಿಗೊಬ್ಬ ವಿಚಾರಕ್ಕೆ ಬರೋಣ. ಆ್ಯಂಡ್ ಕೋಟಿಗೊಬ್ಬ ಅಂದಾಗ ವಿಷ್ಣು ಸರ್ ನೆನಪಾಗ್ತಾರೆ. ಆ್ಯಂಡ್ ವಿಷ್ಣು ಸರ್ನ ನಾವು ನೋಡೇ ಇಲ್ವಲ್ಲ ಅಂತ ನಾವೆಷ್ಟು ಬೇಜಾರು ಮಾಡ್ಕೋತೀವಿ, ಲೈಕ್ ಅವ್ರನ್ನ ಡೈರೆಕ್ಟಾಗಿ ನೋಡೋಕೆ ನಮ್ಗಾಗಿಲ್ಲ ಅಂತ. ಆ್ಯಂಡ್ ನಿಮಗೆ ಎಲ್ಲ ಅವ್ರನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಆಪರ್ಚುನಿಟೀಸ್ ಕೂಡ ಇರ್ತಾ ಇತ್ತು. ಹೇಗಿರ್ತಿದ್ರು ಸೆಟ್ಟಲ್ಲಿ ವಿಷ್ಣು ಸರು? ಸ್ಟ್ರಿಕ್ಟಾ ಅಥವಾ ನಾರ್ಮಲ್ ಆಗಿರ್ತಿದ್ರಾ? ನಿಜ ಹೇಳಬೇಕಂದ್ರೆ ನನಗೆ ತುಂಬ ಭಯ ಇತ್ತು, ಅಫ್ಕೋರ್ಸ್, ಬಿಕಾಸ್ ಅವ್ರು ತುಂಬ ದೊಡ್ಡ ಆ್ಯಕ್ಟರ್ ಆ್ಯಂಡ್ ಸೀನಿಯರ್ ಆ್ಯಕ್ಟರ್. ಸೊ ನಾನು ಅವಾಗ ತುಂಬ ಚಿಕ್ಕವ್ರೆ ಆ್ಯಕ್ಚುಲಿ. ಆ್ಯಂಡ್ ಎಸ್ಪೆಷಲಿ ಸಚ್ ಎ ಬಿಗ್ ಮೂವಿ. ಆ್ಯಂಡ್ ಬಟ್ ನಾಗಣ್ಣ ಅವರು ತುಂಬ ಹೆಲ್ಪ್ ಮಾಡಿದರು ನನಗೆ. ಆ್ಯಂಡ್ ತುಂಬ ಒಳ್ಳೆ ಡೈರೆಕ್ಟರ್ ಅವರು. ನಂಗೆ ಅವ್ರ ತುಂಬ ಇಷ್ಟ. ತುಂಬ ಸಾಫ್ಟ್ ಆ್ಯಂಡ್ ಸ್ವೀಟ್. ತುಂಬ ಲೈಕ್ ಎಕ್ಸ್ಪ್ಲೇನ್ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಅದು ಕೊಟ್ಟರು. ಸರ್ ಅಫ್ಕೋರ್ಸ್ ಸ್ವಲ್ಪ ಸೀರಿಯಸ್ ಆಗಿ ಇರ್ತಿದ್ರು ಲೈಕ್ ಸೆಟ್ನಲ್ಲಿ, ಅವರು ಯಾವಾಗ ಹಾಗೆ. ಬಟ್ ತುಂಬ ಕಲ್ತಿದ್ದೀನಿ ಅವ್ರ ಹತ್ರ ಆ್ಯಕ್ಚುಲಿ. ಅವ್ರ ಹತ್ರ ಮಾತಾಡಿದಾಗ ಆ್ಯಕ್ಚುಲಿ ಭಾರತಿ ಅಮ್ಮ ಬಂದಿದ್ರು ಶೂಟಿಂಗ್ಗೆ. ಕೀರ್ತಿ ವಾಸ್ ಡೂಯಿಂಗ್ ದ ಕಾಸ್ಟ್ಯೂಮ್ಸ್, ಹಿಸ್ ಡಾಟರ್. ಅಫ್ಕೋರ್ಸ್ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ನಾವು. ಬಟ್ ಐ ಮೆಟ್ ಎಲ್ಲರಿಗೂ ಒಟ್ಟಿಗೇನೆ ಪರಿಚಯ ಆಯಿತು. ಸೊ ಅವ್ರ ಫ್ಯಾಮಿಲಿ ಇರೋದ್ರಿಂದ ಅವ್ರಿಗೆ ನಾನು ತುಂಬ ಅಪ್ರೋಚ್ ಮಾಡ್ತಿದ್ದೆ, ಲೈಕ್ ಭಾರತೀಯಮ್ಮ ಹೇಗಾಯಿತು, ನಂದು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಹೇಳಿ ಅಂತ. ಬಟ್ ನನಗೇನೋ ಜ್ಞಾಪಕ ಇದೆ, ಲೈಕ್ ಶೂಟಿಂಗಲ್ಲಿ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಸರ್. ಬಟ್ ರಶಸ್ ನೋಡೋ ನಂತರ ಹೇಳಿದರು ದಟ್ ಶೂಟಿಂಗ್ ಮಾಡುವಾಗ ಗೊತ್ತಾಗಲಿಲ್ಲ, ಬಟ್ ರಶಸ್ ನೋಡಾದ್ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದೀರಾ. ದ್ಯಾಟ್ ವಾಸ್ ಅ ಬಿಗ್ ಡೀಲ್ ಫಾರ್ ಮೀ. ಲೈಕ್ ಐ ಫೆಲ್ಟ್ ರಿಯಲಿ ಹ್ಯಾಪಿ, ಬಿಕಾಸ್ ಅಷ್ಟು ದೊಡ್ಡ ಸ್ಟಾರ್ ಆ್ಯಕ್ಟರ್ ಆಗಿ ಅವ್ರನ್ನ ಪ್ರೇಸ್ ಅಂದರೆ ಅದು ತುಂಬ ಮುಖ್ಯ ಆಗುತ್ತೆ ನಮಗೆ. ಸೊ ಅದು ತುಂಬ ಖುಷಿ ಕೊಡ್ತು ನನಗೆ. ಫಸ್ಟ್ ಸೀನ್ ನೆನಪಿದ್ಯಾ ನೀವು ವಿಷ್ಣು ಸರ್ ಆನ್ ಸ್ಕ್ರೀನ್ ಮಾಡಿದಾಗ? ಫಸ್ಟ್ ಹೌದು, ಆ್ಯಕ್ಚುಲಿ ನನ್ನ ಮೊನ್ನೆ ಫಂಕ್ಷನ್ 25 years ಫಂಕ್ಷನಲ್ಲಿ ಅದೇ ಹೇಳ್ತಿದ್ದೆ ದಟ್ ಮೈಸೂರಲ್ಲಿ ಶೂಟಿಂಗ್ ಇತ್ತು. ಆ್ಯಂಡ್ ನನ್ನ ಇಂಟ್ರೊಡಕ್ಷನ್ ಸೀನ್ ಲೈಕ್ ನನ್ನ ನಡ್ಕೊಂಡು ಆಟೋ ಅಂತ ಇಳಿಬೇಕು. ಸರ್ ಅಫ್ಕೋರ್ಸ್ ಅವರೆಲ್ಲ ಇದ್ರು, ಆ್ಯಂಡ್ ಟೆನಿಸ್ ಕೃಷ್ಣ ಅವರೆಲ್ಲ ಇದ್ರು. ಬಟ್ ಅವತ್ತು ಲೈಕ್ ಸುತ್ತಮುತ್ತ ಅಷ್ಟೊಂದು ಜನ ಬಂದ್ಬಿಟ್ರು, ಲೈಕ್
ಸಿಕ್ಕಾಪಟ್ಟೆ ಲೇಡೀಸು ಆ್ಯಂಡ್ ಎಲ್ಲಿ ಕ್ಯಾಮ್ರಾ ಇಟ್ಟಿದ್ರು ಜನ ಕಾಣಿಸ್ತಿದೆ. ಸೊ ಅಲ್ಟಿಮೇಟ್ಲಿ ನಮಗೆ ಶೂಟಿಂಗ್ ಮಾಡಕ್ ಆಗ್ತಾ ಇರಲಿಲ್ಲ. ನಾನು ಒಂದು ಹೆಜ್ಜೆ ಆಗ್ತಾ ಇದ್ದೀನಿ ಏನು ಸರ್ ನೋಡ್ತಾ ಇದೀನಿ ಓ ಅಂತ ಕೂಗ್ತಿದ್ದಾರೆ ಜನ. ಮೀನ್ಸ್ ಆಲ್ಮೋಸ್ಟ್ ಒಂದು 3,000-4,000 ಪೀಪಲ್ ಆಗೋಯ್ತು ಅಷ್ಟು ಬೇಗ. ಸೊ ಮಧ್ಯಾಹ್ನ ಹುಡುಗ ಪ್ಯಾಕಪ್ ಮಾಡಿಬಿಟ್ವಿ. ಆ್ಯಂಡ್ ನಾನು ಸರ್ಗೆ ಹೇಳಿದೆ ದಟ್ ದೇವಸ್ಥಾನಗೆ ಹೋಗಿ ದರ್ಶನ ಮಾಡಬೇಕು ಅಂತ. ತಾಯಿ ಕರೆದಿದ್ರೆ ಖಂಡಿತ ಹೋಗ್ತೀರಾ ಅಂದರು. ಸೊ ಅವ್ರ ಹತ್ರ ಆ ಥರ ಎಲ್ಲ ತುಂಬ ಲೈಕ್ ಸ್ಪಿರಿಚುವಲ್ ಆಗಿದ್ರು ಆಲ್ರೆಡಿ. ಐ ಡೋಂಟ್ ನೋ ಬಿಫೋರ್ ಹೇಗಿದ್ರು, ಬಟ್ ನಾನು ಕೋಟಿಗೊಬ್ಬ ಮಾಡಿದಾಗ ಈ ವಾಸ್ ವೆರಿ ಸ್ಪಿರಿಚುವಲ್. ಸೊ ತುಂಬ ಹೇಳ್ಕೊಡೋರು. ಆ್ಯಂಡ್ ಆ ಟೈಮ್ನಲ್ಲಿ ನನಗೇನೋ ಜ್ಞಾಪಕ ಇದೆ, ಒಂದು ಸ್ಕೆಡ್ಯೂಲಲ್ಲಿ ಭಾರತೀಯ ಅಮ್ಮಂದು ಬರ್ತ್ಡೇ ಕೂಡ ಇತ್ತು. ಅವಾಗ ಸುದೀಪ್ ಅವರು ಬಂದಿದ್ರು ಬರ್ತ್ಡೇಗೆ. ಸೊ ತುಂಬ ಒಳ್ಳೆ ಮೆಮರೀಸ್ ಇದೆ. ಅಂಡ್ ಸುದೀಪ್ ಸರ್ಗೂ ಕೂಡ ಲೈಕ್ ಫೇವ್ರಿಟ್ ಆಕ್ಟರ್ ಅವರು. ಹೌದು, ಅವ್ರ ಬಾಸ್ ಅಂತ ಹೇಳ್ತಾರೆ. ಅವತ್ತು ಸುದೀಪ್ ಅವರು ಐ ಥಿಂಕ್ ಚಂದು ಮೂವಿ ಶೂಟಿಂಗ್ ನಡೀತಿತ್ತು. ಹೌದು, ಐ ಥಿಂಕ್ ಸೊ. ಹೌದು. ಸೊ ಅವಾಗ ಅವರು ಆ ಸಂದರ್ಭದಲ್ಲಿ ಈ ವಾಸ್ ಇನ್ ಮೈಸೂರ್. ಸೊ ನಾವೆಲ್ಲರೂ ಆ ಹೋಟೆಲ್ ಐ ಥಿಂಕ್ ಕಿಂಗ್ಸ್ ಕೋರ್ಟ್ ಹೋಟೆಲ್ ತುಂಬಾ ಫೇವ್ರೆಟ್ ಸರ್ದು. ಹೋಟೆಲ್ ಕೆಳಗಡೆನೆ ಪಾರ್ಟಿ ನಡೀತಿತ್ತು. ಸೊ ನೀವು ಬರಲೇಬೇಕು ಹೀಗೆ ಹಾಗೆ ಅಂತಿದ್ರು. ಅಂಡ್ ದೆನ್ ಅವತ್ತು ಫಸ್ಟ್ ಟೈಮ್ ನಾನು ಸುದೀಪ್ ಅವ್ರಿಗೇನು ಕೂಡ ಭೇಟಿಯಾಗಿದ್ದೆ. ಹೌದಾ? ಸೊ ತುಂಬಾ ಒಳ್ಳೆ ಮೆಮರೀಸ್ ಇದೆ. ಅವಾಗ ಆಕ್ಚುಲಿ ನಮಗೆ ಫೋನ್ಸ್ ಅಲ್ಲಿ ಫೋಟೋ ತಗೊಳಕ್ ಆಗ್ತಾ ಇರ್ಲಿಲ್ಲ, ಇಲ್ಲಾಂದ್ರೆ ಎಷ್ಟೊಂದು ಫೋಟೋಸ್ಗಳು ವಿ ಡಿಡ್ಂಟ್ ಹ್ಯಾವ್ ಎನಿ ಮೆಮರೀಸ್ ಅಂಡ್ ಯು ನೋ ಲೈಕ್ ಫೋಟೋಗ್ರಾಫ್ಸ್ ದಟ್ ಮೆನಿ ಫೋಟೋಗ್ರಾಫ್ಸ್. ಸೊ ಇವಾಗ ಎಲ್ಲ ಡಾಕ್ಯುಮೆಂಟ್ ಆಗುತ್ತೆ. ಸೊ ನಮ್ಮ ಮೈಂಡ್ ಅಲ್ಲಿ ಹಾರ್ಟ್ ಅಲ್ಲಿ ಇಟ್ಕೊಂಡಿರ್ಬೇಕು ಅಷ್ಟೇ. ಅಂಡ್ ಇಟ್ ವಿಲ್ ಸ್ಟೇ ಫಾರ್ ಎವರ್ ಅಲ್ಲ. ಯಾ, ಕೆಲವು ಸಂದರ್ಭಗಳು ಮರೆಯಕ್ಕಾಗಲ್ಲ, ಸಾಧ್ಯನೇ ಇಲ್ಲ.